ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ತಂದಿರೋ ವಿಷಯ ಪ್ರತಿಯೊಬ್ಬ ಮಧ್ಯಮ ವರ್ಗದ ಕುಟುಂಬಕ್ಕೂ ಪ್ರತಿಯೊಬ್ಬ ಹೂಡಿಕೆದಾರನಿಗೂ ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಚಿನ್ನ ಮತ್ತು ಬೆಳ್ಳಿಯ ಮಾರುಕಟ್ಟೆಯಲ್ಲಿ ಆಗಿರೋ ಬದಲಾವಣೆ ಅಂತಿಂತದ್ದಲ್ಲ. ಸ್ನೇಹಿತರೆ, ನಾವೆಲ್ಲ ಏನನ್ಕೊಂಡಿದ್ವಿ, ಚಿನ್ನದ ಬೆಲೆ ರಾಕೆಟ್ ತರ ಮೇಲೆ ಹೋಗ್ತಾ ಇದೆ, ಇದು ಇಳಿಯೋದೇ ಇಲ್ಲ ಅಂತ. ಟಿವಿಯಲ್ಲಿ, ಪೇಪರ್ಗಳಲ್ಲಿ ಚರ್ಚೆ ನಡೀತಾ ಇತ್ತು. ಚಿನ್ನದ ಬೆಲೆ 1 ಗ್ರಾಮ್ಗೆ 50,000 ಆಗುತ್ತಾ, 10 ಗ್ರಾಮ್ ಚಿನ್ನಕ್ಕೆ 5 ಲಕ್ಷ ಮುಟ್ಟುತ್ತಾ, ಬೆಳ್ಳಿ ಕೂಡ ಕೆಜಿಗೆ 8 ಲಕ್ಷ ಆಗುತ್ತೆ ಅಂತ ಜನ ಮಾತನಾಡ್ಕೊಳ್ತಾ ಇದ್ರು. ಮದುವೆ ಫಿಕ್ಸ್ ಮಾಡಿರೋರು, ಚಿನ್ನ ತರಬೇಕು ಅಂತ ಕಾಯ್ತಾ ಇರೋರು ಎದೆ ಮೇಲೆ ಕೈ ಇಟ್ಕೊಂಡು ಕೂತಿದ್ರು. ಅಯ್ಯೋ ದೇವ್ರೆ, ಇಷ್ಟು ರೇಟ್ ಆದ್ರೆ ನಾವು ಮದುವೆ ಮಾಡೋದು ಹೇಗೆ, ತಾಳಿಸರ ಮಾಡಿಸೋದು ಹೇಗೆ ಅನ್ನೋ ಆತಂಕ ಕೂಡ ಮನೆ ಮಾಡಿತ್ತು. ಆದ್ರೆ ಈಗ ಪರಿಸ್ಥಿತಿ ಸಂಪೂರ್ಣ ಉಲ್ಟಾ ಆಗಿದೆ. ಯಾರು ಕೂಡ ಊಹೆ ಮಾಡಿರ್ಲಿಲ್ವೇನೋ ಅಂತ ಒಂದು ಬೆಳವಣಿಗೆ ನಡೆದಿದೆ. ಚಿನ್ನದ ಬೆಲೆ ಧಡಾರ್ ಅಂತ ಕುಸಿದು ಬಿದ್ದಿದೆ. ಬೆಳ್ಳಿ ಹೂಡಿಕೆದಾರರಿಗೂ ಬಿಗ್ ಶಾಕ್ ಆಗಿದೆ. ಹಾಗಾದ್ರೆ ಏನಾಯ್ತು? ದಿಢೀರ್ ಅಂತ ಚಿನ್ನದ ರೇಟ್ ಯಾಕೆ ಬಿತ್ತು? ಬಜೆಟ್ ಎಫೆಕ್ಟ್ ಏನಾದ್ರೂ ಇದೆಯಾ, ಅಥವಾ ಅಮೆರಿಕದಲ್ಲಿ ಆದ ಬದಲಾವಣೆ ಕಾರಣನಾ? ಮುಂದೆ ರೇಟ್ ಇನ್ನು ಇಳಿಯುತ್ತಾ ಅಥವಾ ಮತ್ತೆ ಏರುತ್ತಾ? ಚಿನ್ನವನ್ನ ಯಾವಾಗ ಖರೀದಿ ಮಾಡಬೇಕು? ಈಗ ಖರೀದಿ ಮಾಡ್ಬೇಕಾ ಅಥವಾ ಇನ್ನೂ ಸ್ವಲ್ಪ ದಿನ ಕಾಯ್ಬೇಕಾ? ಇನ್ನು ಕೂಡ ಚಿನ್ನದ ರೇಟ್ ಕಡಿಮೆ ಆಗುತ್ತಾ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಬಂಗಾರದ ಬೆಲೆ ಮತ್ತಷ್ಟು ಕಡಿಮೆ ಆಗ್ಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಚಿನ್ನದ ರೇಟ್ ಎಷ್ಟಿರ್ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಬನ್ನಿ ಮೊದಲಿಗೆ ಸತ್ಯಾಸತ್ಯತೆ ಏನಿದೆ ಅಂತ ನಂಬರ್ ಮೂಲಕ ನೋಡೋಣ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ. ಕಳೆದ ಒಂದು ವಾರದಲ್ಲಿ ಮಾರ್ಕೆಟ್ ಹೇಗಿತ್ತು ಅನ್ನೋದನ್ನ ನೋಡೋಣ. ಜನವರಿ 24ನೇ ತಾರೀಕು ಅಂದ್ರೆ ಕೆಲವು ದಿನಗಳ ಹಿಂದೆ 24 ಕ್ಯಾರೆಟ್ ಅಂದ್ರೆ ಶುದ್ಧ ಚಿನ್ನದ ಬೆಲೆ ಎಷ್ಟಿತ್ತು ಗೊತ್ತಾ? 1 ಗ್ರಾಮ್ಗೆ ಬರೋಬ್ಬರಿ 17,885 ರೂಪಾಯಿ. ಅದೇ ರೀತಿ 22 ಕ್ಯಾರೆಟ್ ಅಂದ್ರೆ ನಾವು ಆಭರಣಕ್ಕೆ ಬಳಸುವ ಚಿನ್ನದ ಬೆಲೆ 16,395 ರೂಪಾಯಿ ಇತ್ತು. ಅಬ್ಬಬ್ಬಾ, ಈ ರೇಟ್ ನೋಡಿದ್ರೆ ಯಾರಿಗಾದ್ರೂ ಕೂಡ ತಲೆ ಗಿರ್ರ ಅಂತ ತಿರುಗುತ್ತೆ ಅಲ್ವಾ? ಆದ್ರೆ ಕೇವಲ 5 ರಿಂದ 6 ದಿನಗಳಲ್ಲಿ ಏನಾಯ್ತು ನೋಡಿ. ಜನವರಿ 29 ಮತ್ತು ಜನವರಿ 30ರ ಸುಮಾರಿಗೆ ಈ ಬೆಲೆ 16,920ಕ್ಕೆ ಇಳಿತು. ಜನವರಿ 31ಕ್ಕೆ ಬರೋಷ್ಟರಲ್ಲಿ 14,720ಕ್ಕೆ ಕುಸಿಯಿತು. ಮತ್ತು ಫೆಬ್ರವರಿ 2ನೇ ತಾರೀಕು 24 ಕ್ಯಾರೆಟ್ ಚಿನ್ನದ ಬೆಲೆ 13,890 ರೂಪಾಯಿಗೆ ಬಂದ್ ನಿಂತಿದೆ. ಅಂದ್ರೆ ಯೋಚನೆ ಮಾಡಿ ನೋಡಿ, 13,800 ಎಲ್ಲಿದೆ ಅಂತ. ಹೆಚ್ಚು ಕಮ್ಮಿ ಒಂದು ವಾರದಲ್ಲಿ 1 ಗ್ರಾಮ್ ಬೆಲೆ ಸಾವಿರಾರು ರೂಪಾಯಿ ವ್ಯತ್ಯಾಸ ಆಗಿದೆ. ಇದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಯಾರಾದ್ರೂ ಚಿನ್ನದ ಗಟ್ಟಿ ಬಿಸ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರು ಅವರಿಗೆ ಈಗ ಎದೆ ಬಡಿತ ಜೋರಾಗಿದೆ. ಆದ್ರೆ ಮದುವೆಗೆ ಚಿನ್ನ ತರಬೇಕು ಅಂತ ಕಾಯ್ತಾ ಇದ್ದ ಪೋಷಕರಿಗೆ ಇದೊಂದು ಸುವರ್ಣಾವಕಾಶ ಅಂತಾನೆ ಹೇಳಬಹುದು. ಇದು ಬರೀ ಚಿನ್ನದ ಕಥೆಯಲ್ಲ, ಬೆಳ್ಳಿಯ ಕಥೆ ಕೂಡ ಇನ್ನೂ ಭಯಾನಕವಾಗಿದೆ. ಬೆಳ್ಳಿ ಬೆಲೆ ಕೆಜಿಗೆ 4 ಲಕ್ಷ ದಾಟುತ್ತೆ, 8 ಲಕ್ಷ ಆಗುತ್ತೆ ಅನ್ಕೊಂಡಿದ್ದೆ. ಜನವರಿ 29ರಂದು 10 ಗ್ರಾಮ್ ಬೆಳ್ಳಿಯ ದರ 4,100 ರೂಪಾಯಿ ಇತ್ತು. ಅಂದ್ರೆ ಕೆಜಿಗೆ 4.10 ಲಕ್ಷ. ಅಂದ್ರೆ ಈಗ ಫೆಬ್ರವರಿ 2ಕ್ಕೆ ಅದು 3,000 ರೂಪಾಯಿ ಕುಸಿದಿದೆ. ಬರೋಬ್ಬರಿ 25ರಿಂದ 30% ಕುಸಿತ ಕೇವಲ 3 ದಿನಗಳಲ್ಲಿ ಆಗಿದೆ. ಈಗ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಅಲ್ಲ ರೀ, ಈಗ ರೇಟ್ ಕಮ್ಮಿ ಆಗಿದೆ, ನಾವು ಈಗಲೇ ಚಿನ್ನ ತಗೊಂಡು ಬಿಡಬಹುದಲ್ವಾ, ಅಥವಾ ಇನ್ನು ಕಡಿಮೆ ಆಗುತ್ತಾ ಅಂತ. ನಾವು ಮಾತನಾಡಿಸಿದ ಆರ್ಥಿಕ ತಜ್ಞರ ಪ್ರಕಾರ ಈ ಕುಸಿತ ಇನ್ನೂ ಮುಗ್ದಿಲ್ಲ. ಸದ್ಯಕ್ಕೆ 13,800 ರೇಂಜ್ ನಲ್ಲಿ ಇರೋ ಬೆಲೆ ಇನ್ನು 10ರಷ್ಟು ಕುಸಿಯುವ ಸಾಧ್ಯತೆ ಇದೆ. ಅಂದ್ರೆ 10 ಗ್ರಾಮ್ ಚಿನ್ನದ ಬೆಲೆ ಸರಿಸುಮಾರು 1,20,000 ಆಸುಪಾಸಿಗೆ ಬಂದು ನಿಲ್ಬಹುದು. ಕೆಲವರು 1 ಲಕ್ಷಕ್ಕಿಂತ ಕೆಳಗೆ ಬರುತ್ತೆ ಅನ್ಕೊಂಡಿದ್ದಾರೆ. ಆದ್ರೆ ಅದು ಕಷ್ಟ. ಯಾಕಂದ್ರೆ ಎಷ್ಟೇ ಆದ್ರೂ ಚಿನ್ನಕ್ಕೆ ಅದರದ್ದೇ ಆದ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಆದ್ರೆ ಒಂದು ಮಾತು ಸತ್ಯ, ಈಗ ಮಾರುಕಟ್ಟೆ ಅಸ್ಥಿರವಾಗಿದೆ. ಇವತ್ತು ಇಳಿದಿದ್ದು ನಾಳೆ ಸ್ವಲ್ಪ ಏರಬಹುದು, ಮತ್ತೆ ನಾಳಿದ್ದು ಇಳಿಬಹುದು. ಈ ಏರಿಳಿತ ಇನ್ನು 1 ತಿಂಗಳು ಹೀಗೆ ಇರುತ್ತೆ. ಹಾಗಾಗಿ ಮದುವೆಗೆ ಚಿನ್ನ ಬೇಕಾಗಿರೋರು ಸ್ವಲ್ಪವೇ ಕೊಳ್ಳುವುದು ಬುದ್ಧಿವಂತಿಕೆ. ಒಮ್ಮೆಲೆ ಎಲ್ಲವನ್ನ ತಗೊಳ್ಬೇಡಿ, ಅಥವಾ ಪೂರ್ತಿ ಇಳಿಯುತ್ತೆ ಅಂತ ಕೂಡ ಕೊನೆವರೆಗೂ ಕೂಡ ಕಾಯಬೇಡಿ. ಆವರೇಜ್ ಮಾಡ್ಕೊಳ್ಳಿ. ಇನ್ನು ಚಿನ್ನದ ಬೆಲೆ ಇಳಿಯುತ್ತೆ ಅಂತ ಗೊತ್ತಾದ ತಕ್ಷಣ ನಾವೆಲ್ಲರೂ ಕೂಡ ಮಾಡುವ ಮೊದಲ ಕೆಲಸ ಏನ್ ಗೊತ್ತಾ? ನೇರವಾಗಿ ಜ್ಯುವೆಲರಿ ಶಾಪ್ಗೆ ಹೋಗಿ ಯಾವುದೋ ಒಂದು ಸರಾನೋ ಅಥವಾ ಬಳೆನೋ ಬುಕ್ ಮಾಡಿ ಬಿಡ್ತೀವಿ. ಆದ್ರೆ ಇಲ್ಲೇ ನಾವು ಎಡುತ್ತಾ ಇರೋದು. ನಾನು ಈ ವಿಚಾರವನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ 2 ರೀತಿಯ ವರ್ಗದ ಜನರಿದ್ದಾರೆ. ಒಂದು ವರ್ಗದವರು ಕೇವಲ ಮಗಳ ಮದುವೆಗೋ ಅಥವಾ ಮನೆ ಸಮಾರಂಭಕ್ಕೂ ಅಂತ ಚಿನ್ನಾಭರಣ ಖರೀದಿ ಮಾಡೋರು. ಇನ್ನೊಂದು ವರ್ಗದವರು, ನನ್ನ ಹತ್ರ ಸ್ವಲ್ಪ ಹಣ ಇದೆ, ಬ್ಯಾಂಕ್ ನಲ್ಲಿ ಇಡೋದಕ್ಕಿಂತ ಚಿನ್ನ ತಗೊಂಡು ಇಟ್ಕೊಂಡ್ರೆ ಮುಂದೆ ರೇಟ್ ಜಾಸ್ತಿ ಆದಾಗ ಮಾರಬಹುದು, ಹೀಗಂತ ಯೋಚನೆ ಮಾಡೋರು ಕೂಡ ಇದ್ದಾರೆ. ನಾವೇನಾದ್ರೂ ಈ 2ನೇ ವರ್ಗಕ್ಕೆ ಸೇರಿದವರಾಗಿದ್ರೆ ದಯವಿಟ್ಟು ಆಭರಣ ರೂಪದಲ್ಲಿ ಚಿನ್ನವನ್ನ ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಜ್ಯುವೆಲರಿ ಶಾಪ್ಗೆ ಹೋಗಿ ಒಂದು ಚಿನ್ನದ ನೆಕ್ಲೆಸ್ ಅನ್ನು ತಗೊಳ್ತೀರಾ ಅಂತ ಇಟ್ಕೊಳ್ಳಿ, ಅದು 22 ಕ್ಯಾರೆಟ್ ಚಿನ್ನ ಆಗಿರುತ್ತೆ. ಅದಕ್ಕೆ ಅವರು ಮೇಕಿಂಗ್ ಚಾರ್ಜಸ್ ಅಂತ ಹಾಕ್ತಾರೆ, ವೇಸ್ಟೇಜ್ ಅಂತ ಕೂಡ ಹಾಕ್ತಾರೆ, GST ಕೂಡ ಹಾಕ್ತಾರೆ. ನೀವು ಕೊಳ್ಳುವಾಗ ಇವೆಲ್ಲವನ್ನು ಕೂಡ ಸೇರಿಸಿ ಹಣವನ್ನ ಕೊಡ್ತೀರಾ. ಆದ್ರೆ ನಾಳೆ ನಿಮಗೆ ಕಷ್ಟ ಬಂತು ಅಂತ ಅದೇ ನೆಕ್ಲೆಸ್ ಅನ್ನ ವಾಪಸ್ ಮಾರೋದಕ್ಕೆ ಹೋದ್ರೆ ಅಂಗಡಿಯವನು ಮೇಕಿಂಗ್ ಚಾರ್ಜಸ್ ವಾಪಸ್ ಕೊಡಲ್ಲ, ವೇಸ್ಟೇಜ್ ಗೆ ದುಡ್ಡು ಕೂಡ ಕೊಡಲ್ಲ. ಕೇವಲ ಆ ದಿನದ ಚಿನ್ನದ ತೂಕಕ್ಕೆ ಮಾತ್ರ ಬೆಲೆಯನ್ನ ಕೊಡ್ತಾರೆ. ಅಂದ್ರೆ ನೀವು ಹೂಡಿಕೆ ಮಾಡಿದ ಚಿನ್ನದಲ್ಲಿ ಕನಿಷ್ಠ 15ರಿಂದ 20% ಅಷ್ಟು ಹಣವನ್ನ ನೀವೇ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ಇರುತ್ತೆ. ಇದು ಲಾಭದಾಯಕ ಹೂಡಿಕೆ ಹೇಗಾಗುತ್ತೆ ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ ನೋಡಿ. ಅದಕ್ಕೆ ನಾನು ಹೇಳಿದ್ದು, ನೀವು ನಿಜವಾಗ್ಲೂ ಹಣವನ್ನ ಬೆಳೆಸಬೇಕು, ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಪ್ಲಾನ್ ಅಂದ್ರೆ, ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಪ್ಲಾನ್ ಇದ್ರೆ
ದಯವಿಟ್ಟು 24 ಕ್ಯಾರೆಟ್ ಚಿನ್ನದ ಕಡೆ ಗಮನವನ್ನ ಕೊಡಿ. ಏನಿದು 24 ಕ್ಯಾರೆಟ್? ಇದನ್ನೇ ನಾವು ಅಪರಂಜಿ ಚಿನ್ನ ಅಥವಾ ಶುದ್ಧ ಚಿನ್ನ ಅಂತ ಕರಿತೇವೆ. ಇದು ಬಿಸ್ಕೆಟ್ ರೂಪದಲ್ಲಿ ಅಥವಾ ನಾಣ್ಯದ ರೂಪದಲ್ಲಿ ಸಿಗುತ್ತೆ. ಇದರಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ. ಇದು ಆಭರಣ ಮಾಡೋದಕ್ಕೆ ಬಳಸುವ ಚಿನ್ನ ಅಲ್ಲ. ಇದರ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ನೀವು ಇವತ್ತು ಯಾವ ರೇಟ್ ಅನ್ನ ಕೊಟ್ಟು ಇದನ್ನ ತಗೊಳ್ತಿರೋ 10 ವರ್ಷ ಬಿಟ್ಟು ಮಾರೋದಕ್ಕೆ ಹೋದ್ರೂ ಕೂಡ ಅಂದಿನ ಮಾರುಕಟ್ಟೆಯ ಪೂರ್ತಿ ರೇಟ್ ನಿಮ್ಗೆ ಸಿಗುತ್ತೆ. ಅದರಲ್ಲಿ ಮೇಕಿಂಗ್ ಚಾರ್ಜಸ್ ಕಟ್ ಆಗಲ್ಲ, ವೇಸ್ಟೇಜ್ ಅಂತ ಕೂಡ ನಿಮ್ಮ ದುಡ್ಡು ಹಿಡಿಯೋದಿಲ್ಲ. ಇದು ನಿಜವಾದ ಬುದ್ಧಿವಂತಿಕೆಯ ಹೂಡಿಕೆದಾರರು ಮಾಡುವಂತಹ ಕೆಲಸ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಮಾರ್ಕೆಟ್ ನಲ್ಲಿ ಚಿನ್ನದ ಬೆಲೆ ಇಳಿಯೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಇದೆ. ಅದನ್ನೇ ನಾವು ಸ್ಕ್ರಾಪ್ ಗೋಲ್ಡ್ ಸಪ್ಲೈ ಅಂತ ಕರೀತಾರೆ. ಅಂದ್ರೆ ಯಾವಾಗ ಚಿನ್ನದ ಬೆಲೆ 1,70,000 ಹತ್ತಿರ ಹೋಯ್ತು, ಆಗ ನಮ್ಮ ಭಾರತದ ಎಷ್ಟೋ ಕುಟುಂಬಗಳು ತಮ್ಮ ಮನೆಯಲ್ಲಿದ್ದಂತಹ ಹಳೆಯ ಚಿನ್ನವನ್ನ ಮಾರಾಟ ಮಾಡೋದಕ್ಕೆ ಶುರು ಮಾಡಿದ್ರು. ಪರವಾಗಿಲ್ಲ, ಒಳ್ಳೆ ರೇಟ್ ಸಿಗ್ತಾ ಇದೆ, ಹಳೆಯ ಒಡವೆಯನ್ನ ಕೊಟ್ಟು ದುಡ್ಡನ್ನ ಮಾಡ್ಕೊಳ್ಳೋಣ ಅಂತ ಜನ ಮುಗಿಬಿದ್ರು. ಇದರಿಂದ ಏನಾಯ್ತು, ಮಾರ್ಕೆಟ್ಗೆ ಅನಿರೀಕ್ಷಿತವಾಗಿ ಟನ್ ಗಟ್ಟಲೆ ಹಳೆಯ ಚಿನ್ನ ಬರೋದಕ್ಕೆ ಶುರುವಾಯಿತು. ಯಾವಾಗ ಸಪ್ಲೈ ಜಾಸ್ತಿ ಆಯ್ತು, ಆಟೋಮೆಟಿಕ್ ಆಗಿ ಡಿಮ್ಯಾಂಡ್ ಕೂಡ ಕಮ್ಮಿ ಆಯ್ತು, ರೇಟ್ ಕೂಡ ಕುಸಿಯೋದಕ್ಕೆ ಶುರುವಾಯಿತು. ಸೊ ಅಂತಿಮವಾಗಿ ನಾನ್ ನಿಮ್ಗೆ ಹೇಳೋದು ಇಷ್ಟೇ, ಸಾಮಾನ್ಯವಾಗಿ ಮಾರುಕಟ್ಟೆ ಇನ್ನು ಕೂಡ ಸ್ಟೇಬಲ್ ಆಗಿಲ್ಲ. ಇವತ್ತು ಇಳಿಯೋ ರೇಟ್ ನಾಳೆ ಸ್ವಲ್ಪ ಏರಬಹುದು, ನಾಡಿದ್ದು ಮತ್ತೆ ಇಳಿಬಹುದು. ಈ ಏರಿಳಿತ ಇನ್ನೂ ಕೂಡ 1 ತಿಂಗಳು ಹೀಗೆ ಇರುತ್ತೆ. ನೀವು ನಾಳೆನೆ ಹೋಗಿ ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡಬೇಡಿ. ದಿನಾ ನ್ಯೂಸ್ ನೋಡಿ, ಮಾರ್ಕೆಟ್ ಟ್ರೇಡ್ ಹೇಗಿದೆ ಅಂತ ನೋಡಿ. 10 ಗ್ರಾಮ್ ಚಿನ್ನದ ಬೆಲೆ 1,20,000 ಅಥವಾ 25,000 ರೇಂಜ್ ಗೆ ಬಂದ್ರೆ ಆಗ ನೀವು ಧೈರ್ಯವಾಗಿ ಹೂಡಿಕೆ ಮಾಡಬಹುದು. ಅಲ್ಲಿಯವರೆಗೂ ವೇಟ್ ಅಂಡ್ ವಾಚ್. ಹೀಗೆ ಮಾಡೋದೇ ಜಾಣತನ. ನಿಮ್ಮ ಕಷ್ಟದ ಸಂಪಾದನೆಯನ್ನ ಉದ್ವೇಗಕ್ಕೆ ಒಳಗಾಗಿ ಎಲ್ಲೋ ಹಾಕಿ ಸಿಕ್ಕಾಕೊಳ್ಬೇಡಿ. ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಹಾಗಾದ್ರೆ ಕ್ರಾಶ್ ಅಥವಾ ಕುಸಿತಕ್ಕೆ ಅಸಲಿ ಕಾರಣ ಏನು? ಬಹಳ ಜನ ಅನ್ಕೊಳ್ಳೋದು ಏನಂದ್ರೆ, ಇದು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ ಎಫೆಕ್ಟ್ ಇರಬಹುದು ಅಂತ. ಆದ್ರೆ ಸತ್ಯ ಏನ್ ಗೊತ್ತಾ, ಬಜೆಟ್ಗೂ ಮತ್ತು ಈ ಬೆಲೆ ಕುಸಿತಕ್ಕೂ ನೇರವಾದ ಸಂಬಂಧ ಇಲ್ಲ. ಹಿಂದೆ ಏನಾಗಿತ್ತಂದ್ರೆ, ಚಿನ್ನದ ಮೇಲಿನ ಇಂಪೋರ್ಟ್ ಡ್ಯೂಟಿ, ಚಿನ್ನದ ಮೇಲಿನ ಆಮದು ಸುಂಕ 16% ಇತ್ತು. ಆಗ ಸ್ಮಗ್ಲಿಂಗ್ ಅಥವಾ ಕಳ್ಳ ಸಾಗಾಣೆ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಏರ್ಪೋರ್ಟ್ ಗಳಲ್ಲಿ ಚಿನ್ನ ಹಿಡಿಯೋದು ಕಾಮನ್ ಆಗಿತ್ತು. ಇದನ್ನ ತಡೆಯೋದಕ್ಕೆ ಸರ್ಕಾರ ಏನ್ ಮಾಡ್ತಂದ್ರೆ, ಆ 16% ಸುಂಕವನ್ನ ಏಕಾಏಕಿ 5% ಗೆ ಇಳಿಸ್ತು. ಎಲ್ಲರೂ ಅನ್ಕೊಂಡ್ರು ಇನ್ನು ಚಿನ್ನದ ಬೆಲೆ ಪೂರ್ತಿ ಕಡಿಮೆ ಆಗುತ್ತೆ ಅಂತ. ಆದ್ರೆ ಹಾಗೆ ಆಗ್ಲಿಲ್ಲ. ಈ ಬಾರಿ ಬಜೆಟ್ ನಲ್ಲಿ ಜನ ನಿರೀಕ್ಷೆ ಮಾಡಿದ್ದು GST ಕಮ್ಮಿ ಮಾಡ್ತಾರೆ ಅಥವಾ ಆಮದು ಸುಂಕ ಇನ್ನೂ ಕೂಡ 4% ಗೆ ಇಳಿಸ್ತಾರೆ ಅಂತ. ಆದ್ರೆ ಸರ್ಕಾರ ಅದ್ಯಾವುದನ್ನು ಕೂಡ ಮಾಡಲಿಲ್ಲ. ಬಜೆಟ್ ನಲ್ಲಿ ಚಿನ್ನದ ಬಗ್ಗೆ ದೊಡ್ಡ ಘೋಷಣೆಗಳೇನು ಬಂದಿಲ್ಲ. ಹಾಗಾಗಿ ಈಗೇನು ಬೆಲೆ ಇದೆಯೋ ಇದು ಸರ್ಕಾರದ ಪಾಲಿಸಿಯಿಂದ ಆಗಿದ್ದಲ್ಲ, ಇದು ಮಾರುಕಟ್ಟೆಯ ಇತರೆ ಒತ್ತಡಗಳಿಂದ ಆಗಿತ್ತು. ಹಾಗಾದ್ರೆ ಏನದು ಒತ್ತಡ, ಯಾವುದು? ಸ್ನೇಹಿತರೆ, ಚಿನ್ನದ ಬೆಲೆ ನಿರ್ಧಾರ ಆಗೋದು ನಮ್ಮ ಬೆಂಗಳೂರಿನ ಚಿಕ್ಕಪೇಟೆಯಲ್ಲೋ ಅಥವಾ ಮುಂಬೈ ಮಾರ್ಕೆಟ್ ನಲ್ಲೋ ಅಲ್ಲ. ಅದು ನಿರ್ಧಾರ ಆಗೋದು ಅಮೆರಿಕಾದಲ್ಲಿ. ಹೌದು, ನೀವು ಕೇಳಿಸ್ಕೊಳ್ತಾ ಇರೋದು ಸರಿ. ನಮ್ಮ ಜಗತ್ತಿನ ಆರ್ಥಿಕತೆ ನಿಂತಿರೋದೇ ಅಮೆರಿಕನ್ ಡಾಲರ್ ಮೇಲೆ. ಯಾವಾಗ ಡಾಲರ್ ವೀಕ್ ಆಗುತ್ತೋ ಆಗ ಚಿನ್ನದ ಬೆಲೆ ಮುಳುಗಿ ಹೋಗುತ್ತೆ. ಆಗ ಜನ ಚಿನ್ನದ ಮೇಲೆ ಮುಗಿಬೀಳ್ತಾರೆ. ಯಾವಾಗ ಡಾಲರ್ ಸ್ಟ್ರಾಂಗ್ ಆಗುತ್ತೋ ಆಗ ಚಿನ್ನ ಮಾರಿ ಡಾಲರ್ ಅನ್ನ ಖರೀದಿ ಮಾಡ್ತಾರೆ. ಇದು ಸಿಂಪಲ್ ಲೆಕ್ಕಾಚಾರ. ಇತ್ತೀಚೆಗೆ ಏನಾಗಿತ್ತು ಅಂತಂದ್ರೆ, ಡೊನಾಲ್ಡ್ ಟ್ರಂಪ್ ಅವರ ಕೆಲವು ನಿರ್ಧಾರಗಳು, ಯುದ್ಧ ಭೀತಿ, ಇರಾನ್ ಸಂಘರ್ಷ, ಇದೆಲ್ಲದರಿಂದ ಜನರಿಗೆ ಡಾಲರ್ ಮೇಲೆ ನಂಬಿಕೆ ಹೊರಟೋಗಿತ್ತು. ಮುಂದೆ ಡಾಲರ್ ಬೆಲೆ ಬಿದ್ದು ಹೋಗಬಹುದು, ನಮ್ ದುಡ್ಡು ಸೇಫ್ ಆಗಿರ್ಬೇಕು ಅಂತಂದ್ರೆ ಚಿನ್ನನೇ ಬೆಸ್ಟ್ ಅಂತ ಪ್ರಪಂಚದ ಎಲ್ಲಾ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನ ಕೊಳ್ಳೋದಕ್ಕೆ ಶುರು ಮಾಡಿದ್ವು. ಅದಕ್ಕೆ ಚಿನ್ನದ ಬೆಲೆ ಗಗನಕ್ಕೆ ಏರಿತ್ತು. ಆದ್ರೆ ಈಗ ಸೀನ್ ಬದಲಾಗಿದೆ. ಅಮೆರಿಕದ ಫೆಡರಲ್ ರಿಸರ್ವ್ ಬ್ಯಾಂಕ್ ಗೆ ಒಬ್ಬ ಹೊಸ ಬಾಸ್ ಬರ್ತಾ ಇದ್ದಾರೆ. ಅವರ ಹೆಸರು ಕೆವಿನ್ ವಾರ್ಶ್. ಇವರು ಸಾಮಾನ್ಯವಾದವರಲ್ಲ. ಇವರು ಬಂದ್ರೆ ಅಮೆರಿಕದ ಆರ್ಥಿಕತೆಯನ್ನ ಮತ್ತೆ ಟ್ರ್ಯಾಕ್ ಗೆ ತರ್ತಾರೆ, ಡಾಲರ್ ನ ಮತ್ತೆ ಕಿಂಗ್ ಮಾಡ್ತಾರೆ ಅನ್ನೋ ನಂಬಿಕೆ ಇಡೀ ಪ್ರಪಂಚದ ಹೂಡಿಕೆದಾರರಲ್ಲಿ ಇದೆ. ಯಾವಾಗ ಕೆವಿನ್ ವಾರ್ಶ್ ಅವರ ಹೆಸರು ಘೋಷಣೆ ಆಯ್ತು, ಹೂಡಿಕೆದಾರರು ಯೋಚನೆ ಮಾಡಿದ್ರು, ಇನ್ ಮುಂದೆ ಡಾಲರ್ ಸ್ಟ್ರಾಂಗ್ ಆಗುತ್ತೆ, ಸುಮ್ನೆ ಚಿನ್ನದ ಮೇಲೆ ಯಾಕೆ ದುಡ್ಡು ಹಾಕೋದು, ಚಿನ್ನ ಮಾರ್ಬಿಡೋಣ, ಡಾಲರ್ ತಗೊಳ್ಳೋಣ ಅಂತ. ಇದೇ ಕಾರಣಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಮಾರಾಟ ಜೋರಾಯ್ತು. ಮಾರಾಟ ಜೋರಾದಾಗ ಬೆಲೆ ಕೂಡ ಬೀಳಲೇಬೇಕಲ್ವಾ? ಈಗ ಆಗ್ತಾ ಇರೋದು ಕೂಡ ಅದೇ. ಸೊ ಒಟ್ಟಾರೆಯಾಗಿ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳ್ತೀನಿ ಕೇಳಿ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ಚಿನ್ನದ ಬೆಲೆ ಎಷ್ಟಿತ್ತು ಗೊತ್ತಾ? ಬರೀ 88 ರೂಪಾಯಿ ಮಾತ್ರ. ಆದ್ರೆ 2019ರಲ್ಲಿ 35,000 ಇತ್ತು. 2026ರಲ್ಲಿ ನಾವೀಗ ಲಕ್ಷಗಳ ಲೆಕ್ಕದಲ್ಲಿ ಮಾತನಾಡ್ತಾ ಇದ್ದೀವಿ. ಚಿನ್ನ ಯಾವತ್ತಿದ್ರೂ ಕೂಡ ದೀರ್ಘಕಾಲದ ಹೂಡಿಕೆ. ಶಾರ್ಟ್ ಟರ್ಮ್ ನಲ್ಲಿ ಲಾಭವನ್ನ ಮಾಡೋದಕ್ಕೆ ಹೋಗಿ ಸಿಕ್ಕಾಕೊಳ್ಬೇಡಿ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.